ನನ್ನ ವಂದನೆಗಳು. ನಮಸ್ಕಾರ. ಎಲ್ಲ ಹಿರಿಯರಿಗೆ ಕಿರಿಯರಿಗೆ ಎಲ್ಲರಿಗೂ ನಮಸ್ಕಾರ. ನಾವೆಲ್ಲರೂ ಕೂಡಿ ಬಂದಿರೋದು ಎಲ್ಲರಿಗೂ ಗೊತ್ತೇ, ಚೆನ್ನಾಗಿ ಗೊತ್ತು ನಿಮ್ಮೆಲ್ಲರಿಗೆ. ಇದು ಸಂತೋಷಕ್ಕೆ ಸಮಾರಂಭ ಆರಂಭ. ಅವರ ಜೀವನದಲ್ಲಿ ದೇವರು ಮಾಡಿದ ಎಲ್ಲ ಮೇಲು ಉಪಕಾರಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು, ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ದೇವರು ವಾಕ್ಯ ಹೇಳ್ತದೆ, ಒಂದು ಮಾತು ನೋಡಿಕೊಳ್ಳೋಣ. ಆದಿಕಾಂಡ 2ನೇ ಅಧ್ಯಾಯ 18ನೇ ವಚನ. ಆದಿಕಾಂಡ 2ನೇ ಅಧ್ಯಾಯ 18ನೇ ವಚನ. ಯೆಹೋವ ದೇವರು ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ಸಾಕು. ಇವತ್ತು ಬೇರೆ ಯಾವುದೋ ವಿಷಯಕ್ಕೆ ನಾವು ಬಂದಿಲ್ಲ. ದಯವಿಟ್ಟು ಯಾರು ಕೂಡ ಮಾತಾಡಬೇಡ್ರಿ. ದೇವರ ಸಮಯದ್ದು ಸ್ವಲ್ಪ ಹೊತ್ತಿನಲ್ಲಿ ನಾನು ಮುಗಿಸ್ತೇನೆ. ಸಂತೋಷವಾಗಿ ಕಾರ್ಯಕ್ರಮ ನಾವು ಮುಗಿಸ್ಕೊಳ್ಳೋಣ. ದೇವೇಶ್ ಅವರು ಇವತ್ತಿಗೆ ಅವ್ರದ್ದು ಕೊನೆ ದಿನ. ಯಾವುದು ಹೇಳ್ರಿ? ಕೊನೆ ದಿನ ಯಾವುದಕ್ಕೆ? ಬ್ರಹ್ಮಚಾರಿಯಾಗಿರೋದಕ್ಕೆ ಕೊನೆ ದಿನ. ಮತ್ತೆ ನಾಳೆ ಮದುವೆ ಆದ್ಮೇಲೆ ಬ್ರಹ್ಮಚಾರಿ ಅಂತ ಯಾರು ಹೇಳಿದ್ರೆ ಕಳ್ಳ ಬ್ರಹ್ಮಚಾರಿ ಅಂತ. ಹೌದಾ? ಒಪ್ಕೊಳ್ತೀರಾ? ಇವತ್ತು ಕೊನೆ ಅವರು ಬ್ರಹ್ಮಚಾರ ಏನು ಬ್ಯಾಚುಲರ್ ಲೈಫ್. ಹಾಗಾಗಿ ನಾಳೆ ಮದುವೆ ಆದ ತಕ್ಷಣನೇ ಅವ್ರೇನಾಗ್ತಾರ? ಸಂಸಾರಿಕನಾಗ್ತಾನೆ. ಅದೇ ದೇವರ ವಾಕ್ಯ ಹೇಳಿದ. ಕಾರಣ ಒಬ್ಬ ಮನುಷ್ಯನು ಒಬ್ಬಂಟಿಗನಾಗಿರೋದು ದೇವ್ರಿಗೆ ಇಷ್ಟ ಇಲ್ಲ. ಅವನು ಸಂಸಾರಿಕನಾಗಬೇಕಂತ ದೇವರು. ಅಂದ್ರೆ ದೇವರ ಆತನ ಪ್ರಣಾಳಿಕೆಯಲ್ಲಿ, ಆತನ ಇಚ್ಛೆಯಲ್ಲಿ ಸಾಂಸಾರಿಕ ಜೀವನ, ಕುಟುಂಬ ಜೀವನಕ್ಕೆ ಮಹತ್ವ ಕೊಟ್ಟಿದ್ದಾರೆ ದೇವರು. ಸಾಂಸಾರಿಕವಾಗಿ ಕುಟುಂಬ ಜೀವನದಲ್ಲಿ ಮನುಷ್ಯನು ಬಹಳ ಪ್ರಾಂಪ್ಟ್ ಆಗಿರಬೇಕು, ಚೆನ್ನಾಗಿರಬೇಕು ಅನ್ನೋದು ದೇವರು ಉದ್ದೇಶ. ಹಾಗಾಗಿ ಏನಾಯ್ತು? ಸೃಷ್ಟಿ ಆಯ್ತು. ದೇವರು 6 ದಿನಗಳಲ್ಲಿ ಸೃಷ್ಟಿ ಮಾಡಿದನು. 7ನೇ ದಿನದಲ್ಲಿ 3 ಕಾರ್ಯಗಳು ನಡೀತವೆ. ಒಂದು, ದೇವರು ವಿಶ್ರಮಿಸ್ತಾನೆ. 2ನೇದು ಅದನ್ನ ಪರಿಶುದ್ಧಗೊಳಿಸ್ತಾನೆ. 3ನೇದು ಆಶೀರ್ವಾದ ಮಾಡ್ತಾನೆ. ಅಲ್ಲೆಲ್ಲಯ್ಯ, ಆಶೀರ್ವಾದ ಮಾಡ್ತಾನೆ. ಯಾಕೆ ಮಾಡ್ತಾನೆ ಅಂದ್ರೆ ಮನುಷ್ಯನ ಇನ್ನೂ ಅವಾಗ ಹುಟ್ಟಿಲ್ಲ. ದೇವರೇನ್ ಮಾಡಿದ? ಸೃಷ್ಟಿಯೆಲ್ಲ ಚೆನ್ನಾಗಿದೆಯಲ್ಲ, ಪಂಚಭೂತಗಳನ್ನು ದೇವರು ಸೃಷ್ಟಿ ಮಾಡಿದರು. ಏನು? ಆಕಾಶ, ಭೂಮಿ, ನೀರು, ಗಾಳಿ, ಆಮೇಲೆ 5ನೇದು ಮಳೆನಾ? ಅಲ್ಲ, ಬೆಂಕಿ. ಯಾರು ಹೇಳಿದ್ರು ಬೆಂಕಿ ಅಂತ? ಕೈ ಎತ್ತ ಮೇಲೆ ಚಪ್ಪಾಳಿ ಹೊಡೆಯಲ್ಲ. ಪಂಚಭೂತಗಳು ಅಂದ್ರೆ ಆಕಾಶ, ಭೂಮಿ, ನೀರು, ಗಾಳಿ, ಬೆಂಕಿ ಸೃಷ್ಟಿ ಮಾಡಿದ. ಅಡವಿ ಜಂತುಗಳು, ಪಕ್ಷಿಗಳು ಎಲ್ಲ ಸುಂದರವಾಗಿತ್ತು. ಎಷ್ಟು ಸುಂದರವಾಗಿ ದೇವರು ಸಂತೋಷ ಪಟ್ಟನಂತ. ಆದ್ರೆ ಇದೆಲ್ಲ ಯಾಕೆ ಮಾಡಿದೀನಿ ನೀವು? ಈಗ ಕೋಳಿ ತಂದಿರಿ, ಕಬಾಬ್ ತಂದಿರಿ, ತಂದಿಟ್ರೆ ಏನ್ ಲಾಭ? ಏನ್ ಮಾಡ್ಬೇಕೀಗ? ಏನ್ ಬೇಕು? ತಿಂದ್ರೆ ತಾನೆ ಅದಕ್ಕೊಂದು ಅರ್ಥ. ಆವಾಗ ಸಂಪೂರ್ಣ ಅದು. ಅದ್ರ ಬಿರಿಯಾನಿ ಮಾಡಿದ್ರು, ಮಾಡಿ ಹೊಲದ ಮೇಲೆ ಇಟ್ರೆ ಏನ್ ಲಾಭ? ತಿನ್ನಬೇಕು. ಈಗ ಸೃಷ್ಟಿ ಎಲ್ಲ ಮಾಡಿದ್ರು ದೇವರು, ಎಲ್ಲ ಸುಂದರವಾಗಿದೆ. ಏನ್ ಲಾಭ? ಆ ಸೃಷ್ಟಿಯನ್ನು ಅನುಭವಿಸಲಿಕ್ಕೆ ಒಬ್ಬರನ್ನ ಯಾರನ್ನ ತಯಾರು ಮಾಡೋ ದೇವರು ಆಲೋಚನೆ ಮಾಡಿ ಮೊದಲನೇ ಮಾನವನನ್ನ ಸೃಷ್ಟಿ ಮಾಡಿದ. ಅವನ ಹೆಸರು ಆದಾಮ. ಅವನ ಹೆಸರು ಏನ್ರಮ್ಮ? ಆದಾಮನಂತ. ಅವನು ಸೃಷ್ಟಿ ಮಾಡಿದ. ಅವನು ತಿರುಗಾಡ್ತಾ ಇದ್ದ, ಮಲಗ್ತಾ ಇದ್ದ, ತಿರುಗಾಡ್ತಿದ್ದ, ಮಲಗ್ತಿದ್ದ, ಹಣ್ಣು ಹಂಪಲು ತಿಂತಿದ್ದ. ಅವನಲ್ಲಿ ಹಸಿ ಖುಷಿ ಕಂಡಿಲ್ಲ ದೇವರಿಗೆ. ದೇವರ ಆಲೋಚನೆ ಮಾಡಿದ್ರು, ಇವನು ಒಬ್ಬನೇ ಇದನ್ನಲ್ಲ, ಇವನು ಏನ್ ಮಾಡೋಣ ಅಂತ ದೇವರು ಒಂದು ಕಾರ್ಯ ಮಾಡ್ತಾರೆ. ಏನಂದ್ರೆ ಅವನಿಗೆ ಗಾಢ ನಿದ್ರೆ ಬರುವಂಗ ನಿದ್ದೆ ಮಾಡ್ಬೇಕು. ಅವನು ನಿದ್ದೆಯಲ್ಲಿ ಅವನು ಮಲಗಿಸ್ಬಿಡ್ತಾನೆ. ಅವನು ನಿದ್ದೆ ಮಾಡ್ತಾನೆ. ಅದೇ ಮೊದಲನೇ ಅನೆಸ್ಥೀಸಿಯಾ. ಆಸ್ಪತ್ರೆಗಳಲ್ಲಿ ಆಪರೇಷನ್ ಮಾಡ್ತಾರಲ್ಲ, ಆಪರೇಷನ್ ಮಾಡುವಾಗ ಏನ್ ಮಾಡ್ತಾರ? ಮತ್ತು ಮಂದು ಕೊಡ್ತಾರಲ್ಲ, ಅದನ್ನ ಅನೆಸ್ಥೀಸಿಯಾ ಅಂತಾರೆ. ಮಕ್ಕಳು ಸೈನ್ಸ್ ಹುಡುಗರಾದ್ರೆ ಗೊತ್ತಾಗ್ತದೆ. ಅದನ್ನೇನಂತ ಕರೀತಾರೆ? ಅನೆಸ್ಥೀಸಿಯಾ. ಮಬ್ಬು ಮಂದು ಕೊಟ್ಟು ಆಪರೇಷನ್ ಮಾಡ್ತಾರೆ. ಹಂಗೆ ಮಾಡಿದ್ರೆ ಏನ್ ಮಾಡ್ತಾರ? ಡಾಕ್ಟರ್ ನೆಚ್ಚಿ ಹೊಡಿತಾರೆ.
ನನಗೆ ನೋವಾಗ್ತದೆ, ಮನುಷ್ಯ ಇದೆ ಏನಿದೆ ಅಂತ ಅವನು ಬೈದಿರ್ತಾರೆ. ಏನು ಮಾತಾಡಬಾರ್ದು ಅಂತೇಳಿ ಗಾಢ ನಿದ್ರೆ. ಅವ್ನು ನಿದ್ರೆ ಮಾಡ್ಬೇಕಾದ್ರೆ ದೇವರು ಇನ್ನೊಂದು ಕಾರ್ಯ ಮಾಡಿದ್ರು. ಏನ್ ಮಾಡಿದ್ರು? ಆಪರೇಷನ್ ಮಾಡಿ ಅವನು ಒಂದು ಪಕ್ಕ ಎಲುಬು ತೆಗಿತಾರೆ. ಏನ್ ತೆಗಿತಾರೆ? ಎಲುಬು ತೆಗೆದು ಎಲುಬನ್ನ ಒಬ್ಬ ಹೆಣ್ಣಾಗಿ ಮಾಡ್ತಾರೆ. ಏನಂತ ಮಾಡ್ತಾರ? ಹೆಣ್ಣಾಗಿ ಮಾಡ್ತಾರೆ. ಅವನು ನಿದ್ರೆ ಆದ್ಮೇಲೆ ಎದ್ದು ನೋಡ್ತಾನೆ, ಹೆಣ್ಣಿರ್ತದೆ. ಆಹಾ, ನನ್ನ ಮಾಂಸದಿಂದ ಮಾಡಿದ್ದು, ನನ್ನ ಶರೀರದಿಂದ ಮಾಡಿದ್ದು, ಇವಳು ಹೆಸರು ನಾರಿ ಅಂತ ಕರೀತಾರೆ. ಅವಳ ಹೆಸರೇನು? ನಾರಿ ಅಂದ್ರೆ ಹೆಣ್ಣು, ನರ ಅಂದ್ರೆ ಪುರುಷ. ನಾರಿ ಅಂದ್ರೆ ಹೆಣ್ಣು, ಸ್ತ್ರೀ. ನರ ಅಂದ್ರೆ ಮನುಷ್ಯ. ಅವರಿಬ್ಬರಿಗೆ ಮೊದಲನೇ ಮದುವೆ ಮಾಡ್ತಾರೆ ದೇವರು. ಏನ್ ಮಾಡಿದ? ಮೊದಲನೇ ಮದುವೆ ಮಾಡಿದ್ರು. ಮೊದಲನೇ ಮದುವೆ ಮಾಡಿದ ಮೂಲಕ ಏನಾಯ್ತು? ಈಗ ಪ್ರಪಂಚದ ಜನಸಂಖ್ಯೆ ಎಲ್ಲ ಅವರಿಂದಲೇ ಬಂದಿತ್ತು, ಉತ್ಪತ್ತಿ ಆಗಿತ್ತು ಜನಸಂಖ್ಯೆ. ಹಾಗಾಗಿ ಈಗ ಮದುವೆ ಅಂತ ಮಾಡಿದ್ರು ದೇವರು. ಒಂದು ಮೊದಲನೇ ಮದುವೆ ಮಾಡಿದ್ರು ಆದಾಮನಿಗೆ ಅವಳಿಗೆ, ಅವರಿಂದ ಜನಸಂಖ್ಯೆ ಉತ್ಪತ್ತಿ ಆಯಿತು. ಆದ್ರೆ ಇವತ್ತಿನ ನಾವೆಲ್ಲ ಕೂಡಿ ಬಂದಿರೋದು ನಮ್ಮ ದೈವೇಶ್ ಅಬ್ರಾಹಂ ಅವರ ಮದುವೆ ಸಲುವಾಗಿ. ಈಗ ಮದುವೆಗೆ ಬುನಾದಿ ಇದು. ಈ ಬುನಾದಿ ಏನಂದ್ರೆ ಅರಿಶಿಣ ಹಚ್ಚೋದು. ಅರಿಶಿಣಕ್ಕೆ ಒಂದು ಕುಲ ಇಲ್ಲ, ಜಾತಿ ಇಲ್ಲ, ಮತ ಇಲ್ಲ, ಗೋತ್ರ ಇಲ್ಲ, ಏನೂ ಇಲ್ಲ. ಅರಿಶಿಣಕ್ಕೆ ಏನಾದ್ರು ಆಯ್ತಮ್ಮ? ಯಾಕೆ ಅರಿಶಿಣ ಹಚ್ಚುತ್ತಾರೆ ಹೇಳ್ಬೇಕು, ಯಾರಾದ್ರೂ ಗೊತ್ತಿದ್ದವರು. ಅರಿಶಿಣ ಯಾಕೆ ಹಚ್ಚುತ್ತಾರೆ? ಕೆಲವ್ರು ಗೊತ್ತಿರ್ಬೋದು, ಆದ್ರೆ ಗೊತ್ತಿಲ್ಲ ಅವ್ರಿಗೆ. ನಾನು ಹೇಳ್ತೀನಿ, ಇದು ಸೈಂಟಿಫಿಕ್ ರೀಸನ್. ಏನಂತ ಇದು? ಸೈನ್ಸ್ ಪ್ರಕಾರ ಅರಿಶಿಣ ಒಂದು ನ್ಯಾಚುರಲ್ ಸೂಪರ್ ಆಂಟಿಬಯೋಟಿಕ್, ರೋಗ ನಿರೋಧಕ ಶಕ್ತಿ ಐತೆ ಅದರಲ್ಲಿ. ಈಗ ಮದುವೆ ಅನ್ನೋದ್ ಮೂಲಕ ಬೈಬಲ್ ನಲ್ಲಿ ಮದುವೆ ಏನಂತ ಕರೀತಾರೆ ಅಂದ್ರೆ, ಅವರಿಬ್ಬರು ಏಕಶರೀರವಾಗ್ತಾರೆ. ಯಾರು? ಮದುಮಗ ಮದುಮಗಳು. ಒಬ್ಬರ ಚರ್ಮ ರೋಗ ಇನ್ನೊಬ್ಬರಿಗೆ ಹಚ್ಕೋಬಾರ್ದು, ಅಂಟಿಸಬಾರದು ಅನ್ನೋ ಉದ್ದೇಶಕ್ಕೆ ಈ ಅರಿಶಿಣವನ್ನು ಹಚ್ಚುತ್ತಾರೆ. ಅರಿಶಿಣ ಯಾಕೆ ಹಚ್ಚುತ್ತಾರೆ? ಆಂಟಿಬಯೋಟಿಕ್, ಸ್ಕಿನ್ ಡಿಸೀಸ್ ಬರದಂಗೆ, ಚರ್ಮ ರೋಗಗಳು ಒಬ್ಬರಿಂದ ಒಬ್ಬರಿಗೆ ಹಬ್ಬದಂಗೆ ಅದು ತಡೆ ಹಿಡಿಲು ಇದನ್ನ ಹಿರಿಯರು ಕಂಡುಹಿಡಿದು ಹಚ್ಚುವ ಕಾರ್ಯಕ್ರಮ ಬಂದಿದೆ. ಇದು ಎಲ್ಲಾ ಜಾತಿ, ಎಲ್ಲಾ ಮತದವರು, ಎಲ್ಲಾ ಕುಲದವರು ಹಚ್ಚುತ್ತಾರೆ. ಇದು ಯಾವ ಜಾತಿ ಇಲ್ಲ ಅರಿಶಿಣಕ್ಕೆ. ಹಾಗಾಗಿ ಇದನ್ನು ಹಚ್ಚುವುದರ ಮೂಲಕ ಮನುಷ್ಯನಿಗೆ ಒಳ್ಳೆಯದೇ ಆಗ್ತದೆ, ದೇಹ ಶುದ್ಧಿ ಆಗ್ತದೆ, ದೇಹ ರೋಗ ಇನ್ನೊಬ್ಬರಿಗೆ ಚರ್ಮ ರೋಗ ಹಬ್ಬೋದಿಲ್ಲ. ಹಾಗಾಗಿ ಅರಿಶಿಣ ಹಚ್ಚೋದು ಮೊದಲನೇ ಕಾರ್ಯ. ಈ ಕಾರ್ಯಕ್ಕಾಗಿ ಇದನ್ನ ಗೌರವಿಸ್ತಾರೆ. ಹಾಗಾಗಿ ನಾನು 3 ಮಾತುಗಳು ಹೇಳಿ ಮುಗಿಸ್ತೀನಿ. ಒಂದನೇ ಮಾತು ಏನಂದ್ರೆ, ಇವತ್ತು ನಾವು ಸೇರಿ ಬಂದಿರೋ ದೇವರ ವಾಕ್ಯಗಳನ್ನು ಕೇಳಲಿಕ್ಕಾಗಿ ದೇವರು ಇವತ್ತಿನ ದಿನ ಮತ್ತೆ ಹೇಳುವುದಾದ್ರೆ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನ್ಮಿಸಲು, ಯೇಸು ಕ್ರಿಸ್ತನು ಜನ್ಮ ತಾಳ್ತಾ ಇದ್ದಾನಂತೇಳಿ ದೇವದೂತರು ಕೆಳಗಿಳಿದು ಬಂದು ಅವರು ಫಸ್ಟ್ ಪ್ರಪಂಚದಲ್ಲಿ ಲೋಕದಲ್ಲಿ ಫಸ್ಟ್ ಹೇಳಿದ್ದು ಕುರುಬರಿಗೆ. ಯೇಸು ಕ್ರಿಸ್ತನು ಹುಟ್ಟುತ್ತಾ ಇದ್ದಾನೆ ಅಂತೇಳಿ ಯಾರು ಹೇಳಿದ್ದು? ಕುರುಬರಿಗೆ. ಚಳಿ ಕಾಯಿಸ್ಕೊಂತ ಕೂತಿದ್ರು, ಕುರಿ ಕಾಯ್ಕೊಂತ ಕೂತಿದ್ರು. ಅಲ್ಲಿ ದೇವದೂತರು ಪ್ರತ್ಯಕ್ಷವಾಗಿ ಅವ್ರಿಗೆ ಹೇಳ್ತಾರೆ, ನಮ್ಮ ಲೋಕಕ್ಕಾಗಿ ಒಬ್ಬ ಮಾನವನಾಗಿ ದೇವರು ಹುಟ್ಟುತ್ತಾ ಇದ್ದಾರೆ ಫಲಾನ ಸ್ಥಳದಲ್ಲಿ, ದಾವೀದನ ಪಟ್ಟಣದಲ್ಲಿ, ಅಂದ್ರೆ ಜೆರುಸಲೇಮ್ನಲ್ಲಿ ಹುಟ್ಟುತ್ತಾ ಇದ್ದಾನೆ ಅಂತೇಳಿ ಆ ವಾರ್ತೆಯನ್ನು ಸಾರಿದ್ದು ಫಸ್ಟ್ ಕುರುಬರಿಗೆ. ಯೇಸು ಕ್ರಿಸ್ತನ ಅನ್ಕೊಂಡು ಏನಂತ ಕರೀತಾರೆ ಅಂದ್ರೆ, ಇಂಗ್ಲಿಷ್ ನಲ್ಲಿ ಗುಡ್ ಶೆಪರ್ಡ್ ಅಂತ ಕರೀತಾರೆ. ಏನಂತ ಕರೀತಾರೆ? ಕಾನ್ವೆಂಟ್ಗಳಲ್ಲಿ ಸ್ಕೂಲ್ ಹೆಸರು ಇಟ್ಟಿರ್ತಾರೆ, ಗುಡ್ ಶೆಪರ್ಡ್ ಸ್ಕೂಲ್ ಅಂತ. ಅದು ಯೇಸು ಕ್ರಿಸ್ತ. ಗುಡ್ ಶೆಪರ್ಡ್ ಅಂದ್ರೇನು? ಒಳ್ಳೆಯ ಕುರುಬನು. ಯೇಸು ಕ್ರಿಸ್ತನ ಏನಂತ ಕರೀತಾರೆ? ಒಳ್ಳೆಯ ಕುರುಬನು. ಯಾಕಂದ್ರೆ ಇದು ಕುರುಬರಿಗೆ ಮೊದಲನೇದಾಗಿ ಸುವಾರ್ತೆ ಅಂದಿದ್ದು. ಆದ್ರೆ ಕುರುಬರು ಎಲ್ಲರಿಗೂ ಗೊತ್ತಿಲ್ಲ ಯೇಸು ಕ್ರಿಸ್ತನು ಎಲ್ಲಿ ಹುಟ್ಟಿದ, ಹೇಗೆ ಹುಟ್ಟಿದ, ಅದರಿಂದ ಏನಾಯ್ತು ಯಾರಿಗೂ ಗೊತ್ತಿಲ್ಲ. ಆದ್ರೆ ಇವತ್ತಿನ ದಿನ ಈ ಅರಿಶಿಣ ಕಾರ್ಯಕ್ರಮಕ್ಕಾಗಿ ನಾವು ಸೇರಿ ಬಂದಿದ್ದೀವಲ್ಲ, ಇದು ಮತ್ತೆ ದೇವರು ಆಶೀರ್ವಾದ ಮಾಡಿದ ಒಂದು ಬುನಾದಿಯ ಕಾರ್ಯ. ಇದು ಮದುವೆಗೆ ಇದು ಬುನಾದಿ. ಇದ ನಂತರ ಪ್ರಧಾನ ಕಾರ್ಯ ರಾತ್ರಿಗೆ ಹೊತ್ತು. ಪ್ರಧಾನ ಕಾರ್ಯ ಆದ್ರೆ ಅರ್ಧ ಮದುವೆ ಆದಂಗೆ. ನಾಳೆ ಮತ್ತೆ ಮದುವೆ ಸಂಪೂರ್ಣವಾಯಿತು. ಆ ಸಂಪೂರ್ಣಕ್ಕಾಗಿ ನಾವೆಲ್ಲರೂ ಮತ್ತೆ ಸೇರಿ ಬರ್ತೀವಿ. ಆ ಒಂದು ಕಾರ್ಯಕ್ರಮವನ್ನು ಕೂಡ ದೇವರು ಆಶೀರ್ವಾದ ಮಾಡ್ತಾನೆ. ಮತ್ತೆ ಇವತ್ತು ಈ ದೇವೇಶ್ ಅಬ್ರಹಾಂನವರು
ಒಂದು ಉನ್ನತ ಸ್ಥಾನದಲ್ಲಿ ಅವ್ರನ್ನ ದೇವರು ಇಟ್ಟಿದ್ದಾನೆ. ಎಂತ ಸ್ಥಾನ? ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದಾನೆ. ನೋಡಿ, ಒಂದು ಚರ್ಚ್ ಫಾದರಿ ಆಗ್ಬೇಕಂದ್ರೆ ಅದು ಯಾರು ಸಿಗಲ್ಲ ಭಾಗ್ಯ. ಅವ್ರು ಇವತ್ತು ಚರ್ಚಿಗೆ ಫಾದರಿ ಆಗಿದ್ದಾರೆ. ಇಲ್ಲಿ ಮತ್ತೆ ಎಲ್ಲರೂ ನಾವು ಸಂತೋಷ ಪಡುವಂತ ವಿಷಯ, ಅಂತ ಒಂದು ಜೀವನ ಅಬ್ರಾಹ್ಮನ್ ಕೊಟ್ಟಿದ್ದಾನೆ ದೇವರು. ಅದನ್ನು ಅದನ್ನು ಉಳಿಸ್ಕೊಂಡು ಹೋಗ್ಬೇಕು. ಮತ್ತು ಈ ಕಾರ್ಯಕ್ರಮವನ್ನು ದೇವರು ಆಶೀರ್ವಾದ ಮಾಡ್ತಾ ಇದ್ದಾನೆ, ನಮ್ಮನ್ನೆಲ್ಲರನ್ನ ಆಶೀರ್ವಾದ ಮಾಡ್ತಾ ಇದ್ದಾನೆ. ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಅವರೆಲ್ಲರನ್ನ ದೇವರು ಕಾಪಾಡಬೇಕಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಈ ಕಾರ್ಯಕ್ರಮದಲ್ಲಿ ಯಾವ ಗಲಿಬಿಲಿ, ಯಾವ ಶೋಧನೆ ಆಗದಂಗೆ ಎಲ್ಲವೂ ಕೂಡ ಸವಿನಯವಾಗಿ, ಸುಸೂತ್ರವಾಗಿ, ಸಮಾಧಾನಕರವಾಗಿ, ದೇವರ ನಾಮಕ್ಕೆ ಮಹಿಮಕರವಾಗಿ ಈ ಕಾರ್ಯಕ್ರಮ ಮಾಡ್ಲಿಕ್ಕಾಗಿ ನಾವೆಲ್ಲರೂ ಪ್ರಾರ್ಥನೆ ಹೋಗೋಣ. ಹಾಗಾಗಿ ದೇವರು ಇವತ್ತಿನ ದಿನ ನಮ್ಮನ್ನೆಲ್ಲರೂ ಕೂಡಿಸಿ ಕರೆಸಿ ಮತ್ತೆ ಆತನ ನಾಮವನ್ನು ಮಹಿಮೆ ಪಡಿಸಲಿಕ್ಕಾಗಿ ಇದು ಒಂದು ಕಾರ್ಯಕ್ರಮ ಏರ್ಪಾಟ್ ಮಾಡಿ ಆಯೋಜಿಸಿ ಕೊಟ್ಟಿದ್ದಾರೆ ಅಂತ ದೇವರಿಗೆ ಒಂದು ಸ್ತೋತ್ರ ಹೇಳೋಣ. ನಾವು ಕೂಡಿ ಬಂದಿರೋದು, ಸೇರಿ ಬಂದಿರೋದು ಕೇವಲ ಈ ಕಾರ್ಯಕ್ರಮವನ್ನು ದೇವರು ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಹಿರಿಯರು ಬಂದವರು ಎಲ್ಲರೂ ಅಬ್ರಹಾಮನನ್ನು ಆಶೀರ್ವಾದ ಮಾಡಬೇಕು. ಅವರು ಮತ್ತು ಇವತ್ತಿನ ದಿನ ಮಗ ಆಗಲಿಕ್ಕಾಗಿ ಅವರು ಸಿದ್ಧರಾಗಿದ್ದಾರೆ. ಆದರೆ ಬೈಬಲ್ ಪ್ರಕಾರ ಇವರು ಮದುಮಗ ಅವರು ಬೈಬಲ್ ಪ್ರಕಾರ ಮಗಳು. ನಾನು ಮನುಷ್ಯನ ಹೆಣ್ಣ ಗಂಡನ, ನಾನು ಇದು ಪ್ರಕಾರ ಮದುಮಗಳು. ದೇವರು ಹೇಳ್ತಾನೆ ಸಭೆಯನ್ನ ಮದುಮಗಳು ಅಂತ ಕರೀತಾರೆ. ಯಾವುದು ಚರ್ಚ್ ಇದೆಲ್ಲ, ಚರ್ಚಿನ ಬೈಬಲ್ ಪ್ರಕಾರ ಮದುಮಗ ಯಾರು? ಮದಲಿಂಗ ಯಾರು? ಯೇಸು ಆತನು ಬರ್ಲಿಕ್ಕೆ ಉಂಟು. ಸ್ವಾಮಿ ಬರ್ತಾನೆ. ಒಂದೇ ಸಾರಿ ಭೂಲೋಕಕ್ಕೆ ಬಂದು ಹೋಗಿದ್ದಾನೆ, ಎರಡನೇ ಸಾರಿ ಬರ್ತಾನೆ. ಎರಡನೇ ಸಾರಿ ಬರಬೇಕಾದ್ರೆ ಪರಿಶುದ್ಧರಾಗಿ ಯಾರಿರ್ತಾರೋ ಅವ್ರನ್ನ ಮಾತ್ರ ಅವರು ಕರೆದುಕೊಂಡು ಹೋಗ್ತಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಯಾರು ಅರ್ಹರು, ಯೋಗ್ಯರು ಅಂದ್ರೆ ಪರಿಶುದ್ಧರು. ಈಗ ನಮ್ಮ ಅಬ್ರಹಾಮನು ಪರಿಶುದ್ಧನು. ಆದಾಮನು ಸೃಷ್ಟಿ ಮಾಡಿದಾಗ ಅವನು ಪರಿಶುದ್ಧನ ಇಲ್ಲ? ಪರಿಶುದ್ಧಕ್ಕೆ ವಿರುದ್ಧ ಅಂದ್ರೆ ಅವನು ಪಾಪಿ, ಅಂದ್ರೆ ಅವನು ವ್ಯಭಿಚಾರ ಮಾಡುವವನು ಆ ಸಮಯದಲ್ಲಿ. ಆದ್ರೆ ಅಬ್ರಹಾಮನಿದ್ದ ಸಮಯದಲ್ಲಿ ಅಬ್ರಹಾಮನು ಪರಿಶುದ್ಧನು, ಪಾಪನೇ ಇಲ್ಲ. ಅವಾಗ ಒಬ್ಬನೇ ಇದ್ದ. ಪಾಪ ಯಾವಾಗ ಹೇಗೆ ಸಂಭವಿಸ್ತದೆ ಅಂದ್ರೆ, ಈಗ ಈ ಸೃಷ್ಟಿಯಲ್ಲಿ ಒಬ್ಬ ಪುರುಷನಿಗೆ ಒಬ್ಬಳೇ ಸ್ತ್ರೀ ಹೆಂಡತಿ ಹೆಂಗಸು, ಒಬ್ಬ ಹೆಣ್ಣಿಗೆ ಒಬ್ಬನೇ ಗಂಡಸು ಗಂಡ. ಹಾಗಾಗಿ ಒಬ್ಬ ಸ್ತ್ರೀ ಒಬ್ಬ ಪುರುಷ ಇರುವಂತ ಸಮಯದಲ್ಲಿ ಅವರಿಬ್ರು ಪರಿಶುದ್ಧರೆ. ಆ ಕಾಲದಲ್ಲಿ ಆ ಸಮಯದಲ್ಲಿ ಇನ್ನೊಬ್ರು ಪುರುಷ ಇದ್ದಿದ್ರೆ ಆ ಲೇಡಿ, ಆ ಸ್ತ್ರೀ ಅವ್ವ ಸೃಷ್ಟಿ ಮಾಡಿರಲ್ಪಟ್ಟಿತ್ತಲ್ಲ, ಅವಳು ಕೆಟ್ಟೋಗ್ಲಿಕ್ಕೆ ಅವಕಾಶ ಇತ್ತು. ಆದ್ರೆ ಇನ್ನೊಬ್ಬ ಪುರುಷ ಇಲ್ಲ. ಫಸ್ಟ್ ಒಬ್ಬ ಪುರುಷನು ಒಬ್ಬ ಸ್ತ್ರೀ ಇಬ್ಬರೇ ಇದ್ರು. ಹಾಗಾಗಿ ಅಲ್ಲಿಂದ ಆರಂಭವಾದಂತ ಜೀವನ, ಪರಿಶುದ್ಧವಾದ ಜೀವನ ಇವತ್ತು ಕೂಡ ನಡ್ಕೊಂಡು ಬರ್ತಾನೇ ಇದೆ. ಎಲ್ಲರೂ ಬೈಬಲ್ ಹೇಳೋದು ಒಂದೇ, ಮೊದಲನೇದು ಏನಂದ್ರೆ ಪರಿಶುದ್ಧರಾಗಿರ್ಬೇಕು. ಅಲ್ಲೆಲೂಯಾ. ಏನ್ ಹೇಳ್ತದೆ? ಎಲ್ಲರೂ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿ ಮಾನವನು ಪರಿಶುದ್ಧವಾಗಿರ್ಬೇಕಂತಾನೆ ಬೋಧನೆ ಕೊಡೋದಷ್ಟೇ, ಬೇರೆ ಏನು ಹೇಳಲ್ಲ. ಪರಿಶುದ್ಧವಾಗಿರ್ಬೇಕು. ಮನುಷ್ಯನ ಹೇಗಿರ್ಬೇಕು? ಪರಿಶುದ್ಧವಾಗಿ ಆಗಿರ್ಬೇಕಂದ್ರೆ ಮೋಕ್ಷ, ಸ್ವರ್ಗ, ದೇವಲೋಕ, ಪರಲೋಕ ಅಂತ ಕರೀತಾರಲ್ಲ, ಇದೆಲ್ಲ ಒಂದೇ. ಅದೇ ಅಲ್ಲಿ ಹೋಗ್ಬೇಕು ಅಂದ್ರೆ ಮನುಷ್ಯರು ಪರಿಶುದ್ಧವಾಗಿರ್ಬೇಕು. ಅದಕ್ಕಾಗಿ ಪರಿಶುದ್ಧರಾಗಿರ್ರಿ, ಪಾಪ ಮಾಡಬೇಡ್ರಿ ಅಂತ ಹೇಳಿ ಮನುಷ್ಯನನ್ನ ಅಲ್ಲಿ ಮೇಲೆ ದೇವಲೋಕ ಇದೆ, ಮೋಕ್ಷ ಸ್ವರ್ಗ ಇದೆ, ಅಲ್ಲಿಗೆ ಹೋಗ್ಬೇಕಾದ್ರೆ ಪರಿಶುದ್ಧವಾಗಿರ್ಬೇಕಂತ ಹೇಳಿ ಸಾರಲಿಕ್ಕಾಗಿ ಆ ಕರ್ತನು ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬಂದಿದ್ದು ನರ ಮಾನವನಾಗಿ. ಆತ ಮತ್ತೆ ಎರಡನೇ ಸರಿ ಬರಲಿಕ್ಕೆ ಉಂಟು. ಬರುವಂತ ಸಮಯದಲ್ಲಿ ಭೂಮಿಯಲ್ಲಿ ಏನಾಗ್ತದಂತೆ? ಭೂಕಂಪ ಆಗ್ತದೆ, ಆಕಾಶದಿಂದ ಬೆಂಕಿ ಮಳೆ ಬೀಳ್ತದೆ, ಅಲ್ಲಕಲ್ಲೋಲ ಆಗ್ತದೆ, ಮನುಷ್ಯರು ಕೊಲ್ಲು ಬಿಡ್ತಾರೆ, ಸಾಯಿಸಿಬಿಡ್ತಾರೆ, ದೊಡ್ಡ ಒಂದು ಅನಾಹುತನೇ ಆಗೋಗ್ಬಿಡ್ತಾರೆ. ಆ ಸಮಯದಲ್ಲಿ ಯಾರು ಪರಿಶುದ್ಧವಾಗಿರ್ತಾರೋ ಅವರನ್ನು ಯೇಸು ಕ್ರಿಸ್ತನು ಮೇಲಕ್ಕೆ ಎತ್ಕೊಂಡು ಹೋಗ್ತಾರೆ. ಆ ಒಂದು ಕಾರ್ಯವು ನಡೆಯಲಿಕ್ಕುಂಟು, ಅದು ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಹಾಗಾಗಿ
ಬಂದಂತ ನಾವೆಲ್ಲರೂ ಕೂಡ ಹೇಗಿರಬೇಕು? ಪರಿಶುದ್ಧರಾಗಿರ್ಬೇಕು. ನಮ್ಮ ಆಲೋಚನೆಯಲ್ಲಿ ನಾವು ಪರಿಶುದ್ಧರಾಗಿರ್ಬೇಕು. ನಮ್ಮ ಅಭ್ಯಾಸಗಳಲ್ಲಿ ನಾವು ಪರಿಶುದ್ಧರಾಗಿರ್ಬೇಕು. ನಮ್ಮ ಜೀವನದಲ್ಲಿ ನಾವು ಪರಿಶುದ್ಧರಾಗಿರ್ಬೇಕು. ನಿಮ್ಮ ಬಾಯಿ ಮಾತು ಕೂಡ ಪರಿಶುದ್ಧವಾಗಿರಬೇಕು, ಆಶೀರ್ವಾದ ಕಾರ್ಯವಾಗಿರ್ಬೇಕು. ಹಾಗಾಗಿ ಅಂತ ಒಂದು ಕಾರ್ಯವು ಈ ಗ್ರಾಮದಲ್ಲಿ 30 ವರ್ಷಗಳ ಹಿಂದೆ ನಾನು ಬಂದಿದ್ದೀನಿ ಊರಿಗೆ. 35 ವರ್ಷಗಳಾಯಿತು. ಊರೆಲ್ಲ ತಿರುಗಿ ಎಲ್ಲರೂ ದೇವ್ರ ಸುವಾರ್ತೆ ಹೇಳಿ ಕೊನೆಗೆ ಒಂದು ಮಂದಿರವನ್ನು ಕಟ್ಟಲ್ಪಟ್ಟು ಆ ಮಂದಿರದಲ್ಲಿ ಅನೇಕರು ದೇವರು ನಂಬಿ ಇವತ್ತು ಸೇವಾ ನಡೀತಾ ಇದೆ ಈ ಊರಲ್ಲಿ. ಯೇಸು ಕ್ರಿಸ್ತನನ್ನು ಜನರಿಗೆ ಪರಿಚಯ ಮಾಡಲ್ಕೊಂಡು ಪಟ್ಟಿತು ಅಂತ ಒಂದು ಕಾರ್ಯ ಈ ದೇವರಿಗೆ ಗ್ರಾಮವನ್ನು ಆಶೀರ್ವಾದ ಮಾಡಿದೆ. ನಾವು ಬರ್ತಿದ್ದೀವಿ ಅವಾಗ. ಇವತ್ತು ಮುದುಕರಾದವರು ಅವತ್ತು ಸಣ್ಣ ಹುಡುಗರಾಗಿದ್ದು, ಚಿಕ್ಕವರಾಗಿದ್ದು. 35 ವರ್ಷಗಳು ಎಷ್ಟು ಇರ್ತಾರೆ. ಕೆಲವರು ಇನ್ನೂ ಹುಟ್ಟಿಲ್ಲ ಅವಾಗ ನಾನು ಈ ಊರಿಗೆ ಬಂದಾಗ. ಅಮ್ಮವರು ಬೆಂಗಳೂರು ಗೌರ್ಮೆಂಟ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದು ರಿಟೈರ್ಡ್ ಆಗಿದ್ದಾರೆ. ಅವರು ಕೂಡ ಸೇವೆಗೆ ಸಮರ್ಪಿಸಿಕೊಂಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ದೇವರನ್ನ ಪ್ರಚುರ ಪಡಿಸ್ತಾ ಇದ್ದೀವಿ. ದೇವರ ಕಾರ್ಯಗಳನ್ನು ಪ್ರಚುರ ಪಡಿಸ್ತಾ ಇದ್ದೀವಿ. ಈ ಊರಲ್ಲಿ ಆದಂತ ಅದ್ಭುತ ಕಾರ್ಯಗಳು ನಾವು ಬೇರೆ ಎಲ್ಲಿ ನೋಡಿಲ್ಲ. ಅಂತ ಅದ್ಭುತ ಕಾರ್ಯಗಳು ಯೇಸು ಕ್ರಿಸ್ತನ ಈ ಊರಲ್ಲಿ ಮಾಡಿದ್ದಾನೆ, ಮಾಡ್ತಾನೆ ಇದ್ದಾನೆ, ಮಾಡುತ್ತಾನೆ ಇರ್ತಾನೆ, ಮುಂದೆನೂ ಮಾಡ್ತಾನೆ ಅಂತ ಒಳ್ಳೆ ದೇವರು ಯೇಸು ಕ್ರಿಸ್ತನ. ಈಗ ನಾವೆಲ್ಲರೂ ಬಂದಿರೋದು ಅಬ್ರಹಾಮನ ಜೀವನದಲ್ಲಿ ಒಂದು ಒಳ್ಳೆ ಕಾರ್ಯ ಆಗ್ಬೇಕು. ಏನಾಗ್ಬೇಕು? ಒಳ್ಳೆ ಕಾರ್ಯ. ದೇವ್ರ ವಾಕ್ಯ ಹೇಳ್ತದೆ, ಯಾರಿಗೆ ಹೆಂಡತಿಯನ್ನು ಪಡ್ಕೊಳ್ತಾರೋ ಅವ್ರಿಗೆ ಮೇಲು ಸಿಕ್ಕಂತೆ ಧನ್ಯರಾಗ್ತಾರ ಅಂತ ಹೇಳ್ತದೆ ದೇವರ ವಾಕ್ಯದಲ್ಲಿ. ಈಗ ಅಬ್ರಾಹ್ಮನಿಗೆ ಯಾರು ಸಿಗ್ತಾ ಇದಾರೆ? ಈಗ ಹೆಂಡತಿ ಯಾರು ಸಿಗ್ತಾ ಇದಾರ? ಹೇಳ್ಬೇಕು, ಯಾರು ಸಿಗ್ತಾ ಇದಾರಪ್ಪ? ತಾಯಿಮನ ಹೆಸರೇನಪ್ಪ? ನಂದಿನಿ. ಆ ಬೈಬಲ್ ಸಾರಾ, ಇವ್ರು ಅಬ್ರಹಾಮ್ ಅಂತ ಸಾರಾ. ಈ ಬೈಬಲ್ ನಲ್ಲೂ ಕೂಡ ಗಂಡ ಹೆಂಡತಿ ಹೆಸರು ಅಬ್ರಾಹ್ಮ ಸಾರಾನೆ. ಇವ್ರ ಜೀವನದಲ್ಲಿ ಕೂಡ ದೇವ್ರ ಹೆಸರು ಅಬ್ರಾಹ್ಮ ಮತ್ತೆ ಸಾರಾ. ಒಬ್ರಿಗೊಬ್ಬರ ದೇವ್ರು ಸೃಷ್ಟಿ ಮಾಡಿದಾನೆ. ಈ ಕುಟುಂಬಕ್ಕೆ ಒಳ್ಳೇದಾಗಲಿ, ಏನಾಗ್ಲಿ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಒಂದು ದೇವರ ವಾಕ್ಯವನ್ನು ನಾನು ಮುಗಿಸ್ತಾ ಇದ್ದೀನಿ. ಎಲ್ಲ ಒಳ್ಳೆಯದೇ ಆಗುದೇವಾ, ನಿನ್ನ ಪ್ರೀತಿಸಿದ ನನಗೆ ಒಳ್ಳೆಯದೇ ಆಗುದೇವಾ, ನಿನ್ನ ಪ್ರೀತಿಸಿದ ನನಗೆ. ಇನ್ನು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಇಸಲಿಲ್ಲ, ನೀ ನನಗಾಗಿಟ್ಟಿದೆಯಲ್ಲ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಇಸಲಿಲ್ಲ, ಎಲ್ಲ ಒಳ್ಳೆಯದೇ ಆಗುದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಅಂಧಕಾರದೆ ನಾನೆಳೆದರು, ಬೆಂಕಿಯಲ್ಲಿ ನಾಲ್ಪಟ್ಟರು, ಗಾಢಂಧಕಾರದೆ ನಡೆದರು, ಬೆಂಕಿಯಲ್ಲಿ ಕಲ್ಪಟ್ಟರು. ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ, ನಿನ್ ವಾಕ್ಯ ನನ್ನಲ್ಲಿ ನೆರವೇರುವುದು. ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ, ನಿನ್ ವಾಕ್ಯ ನನ್ನಲ್ಲಿ ನೆರವೇರುವುದು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಇಸಲಿಲ್ಲ, ನನಗಾಗಿಟ್ಟಿದೆಯಲ್ಲ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಇಸಲಿಲ್ಲ, ಎಲ್ಲ ಒಳ್ಳೆಯದೇ ಆಗುದೇವಾ, ನಿನ್ನ ಪ್ರೀತಿಸಿದ ನಮಗೆ. ಎಲ್ಲ ಒಳ್ಳೆಯದೇ ಆಗುದೇವಾ, ನಿನ್ನ ಪ್ರೀತಿಸಿದ ನಮಗೆ. ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರು ನನ್ನ ದೂಷಿಸಿದರು, ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರು ನನ್ನ ದೂಷಿಸಿದರು. ನೀನದುವೆ ನನಗೆ ಸಾಕು ದೇವಾ, ನಿನ್ ವಾಕ್ಯ ನನ್ನಲ್ಲಿ ನೆರವೇರುವುದು. ನಿನ್ನ ಕೃಪೆಯು ನನಗೆ ಸಾಕು ದೇವಾ,
ನಿನ್ ವಾಕ್ಯ ನನ್ನಲ್ಲಿ ನೆರವೇರುವುದು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದೆಯಲ್ಲ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದೆಯಲ್ಲ. ಎಲ್ಲ ಒಳ್ಳೆಯದೇ ಆಗುವುದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದೇವಾ, ನಿನ್ನ ಪ್ರೀತಿಸಿದ ನಮಗೆ. ಆಮೆನ್, ಆಮೆನ್. ಈ ಕಾರ್ಯದಿಂದ ಎರಡು ದೇಹಗಳು ಒಂದಾಗ್ತವೆ. ಈ ಕಾರ್ಯದಿಂದ ಎರಡು ಕುಟುಂಬಗಳು ಒಂದಾಗ್ತವೆ. ಈ ಕಾರ್ಯದಿಂದ ಎರಡು ಹಳ್ಳಿಗಳು ಒಂದಾಗ್ತವೆ. ಈ ಕಾರ್ಯದಿಂದ ಎರಡು ಚರ್ಚ್ಗಳು ಒಂದಾಗ್ತವೆ. ನೋಡಿ, ದೇವರ ಕೃಪೆಯಲ್ಲಿ ಅಂತ ಮಹತ್ಕರವಾದಂತಹ ಘಟನೆಗಳು ನಡೀತವೆ. ಹಾಗಾಗಿ ಬರುವ ಜೀವನದಲ್ಲಿ, ಇವರ ಭವಿಷ್ಯತ್ತಿನಲ್ಲಿ ಅವರಿಬ್ಬರು ಏಕ ಶರೀರವಾಗಿ ಸುಖ ಜೀವನ ಅವರು ಬಾಳಲಿಕ್ಕಾಗಿ ನಾವು ಪ್ರಾರ್ಥನೆಯಲ್ಲಿ ಹೋಗೋಣ. ನಮ್ಮ ಮಧ್ಯದಲ್ಲಿ ಬಿಷಪ್ ಅಮ್ಮ, ನಿಷ್ಫಲತಮ್ಮ, ಆತ್ಮೀಯ ತಾಯಿ ಅವರು ಮುಕ್ತಾಯ ಪ್ರಾರ್ಥನೆ ಮಾಡ್ತಾರೆ. ದಯವಿಟ್ಟು ಎಲ್ಲರ ಕಣ್ಣುಗಳು ಮುಚ್ಚುವುದಾದರೆ ನಾವು ದೇವರಿಗೆ ವಿಧೇಯರಾಗಿರೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರಂ ದೇವ, ವಂದನೆ ಸ್ವಾಮಿ. ಅಪ್ಪ, ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರಿಯ ಪರಲೋಕದ ತಂದೆ, ನಿನಗೆ ಸ್ತೋತ್ರಪ್ಪ. ಪರಲೋಕ ರಾಜ್ಯದಲ್ಲಿ ಸಿಂಹಾಸನಾಸೀನನಾಗಿರುವ ದೇವ, ನಿನಗೆ ವಂದನೆಯಪ್ಪ. ಪರಲೋಕದಿಂದ ಭೂಲೋಕದಲ್ಲಿರುವ ನಮ್ಮನ್ನು ದೇವ ತಂದೆ ಅನುದಿನವೂ ಅನುಕ್ಷಣವೂ ನೋಡುವಾತನು ಅಪ್ಪ, ನಮ್ಮ ಮಾತುಗಳನ್ನು ಕೇಳುವಾತನು, ನಮ್ಮ ಮೊರೆಗಳನ್ನು ಬಿನ್ನಹಗಳನ್ನು ಕೇಳುವಾತನು ನೀನಾಗಿದ್ದೀಯಪ್ಪ ತಂದೆ. ಹೌದಪ್ಪ, ಅನೇಕ ದಿನಗಳಿಂದ, ಅನೇಕ ವರ್ಷಗಳಿಂದ ಅಪ್ಪ, ಅಬ್ರಹಾಮನ ವಿವಾಹಕ್ಕಾಗಿ ನಾವೆಲ್ಲರೂ ಸೇರಿ ಒಂದೇ ಮನಸ್ಸಿನಿಂದ, ಒಂದೇ ನಂಬಿಕೆಯಿಂದ, ವಿಶ್ವಾಸದಿಂದ ಅಪ್ಪ ನಿನ್ನಲ್ಲಿ ನಾವು ಪ್ರಾರ್ಥಿಸಿದಾಗ ಅಪ್ಪ ತಂದೆ, ನೀನಾದರೂ ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ಸದುತ್ತರ ದಯಪಾಲಿಸಿದ್ದೀಯಪ್ಪ. ನಂದಿನಿ ಸಾರಾಳನ್ನು ಅಪ್ಪ ದೇವೇಶ್ ಅಬ್ರಾಮ್ಗೆ ನಿನ್ನ ಜೊತೆ ಮಾಡಿದ್ದಕ್ಕಾಗಿ ನಿಮಗೆ ನಾವು ಕೃತಜ್ಞತಾ ಸ್ತುತಿ ಸ್ತೋತ್ರಗಳು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಹೌದಪ್ಪ, ಇಬ್ಬರು ಮಕ್ಕಳನ್ನು ಒಂದು ಮಾಡ್ತಾ ಇದೆಯಪ್ಪ, ನಿನಗೆ ಸ್ತೋತ್ರ. ಈ ಕುಟುಂಬದಲ್ಲಿ ಶುಭ ಕಾರ್ಯ ನಡೆಯುವಂತ ಭಾಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಇಲ್ಲಿ ಸೇರಿ ಬಂದಿರುವ ಪ್ರತಿಯೊಬ್ಬರನ್ನು ಹೆಸರಾಗಿ ಆಶೀರ್ವದಿಸಿ, ಅವರ ಕುಟುಂಬಗಳನ್ನು, ಅವರವರು ಮಾಡುವ ಕೆಲಸ ಕಾರ್ಯ ಉದ್ಯೋಗಗಳನ್ನು ಆಶೀರ್ವದಿಸಪ್ಪ. ವಿಶೇಷವಾಗಿ ಅಬ್ರಾಮ್ ಅವರ ತಂದೆ ತಾಯಿಗಾಗಿ, ಹೌದಪ್ಪ, ಹನುಮಂತ ರೆಡ್ಡಿ ದೇವಿಯರಮ್ಮಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅವರ ಎಲ್ಲ ಬಂಧು ಬಳಗಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ಅದೇ ರೀತಿ ನಂದಿನಿಗಾಗಿ, ಅವರ ತಂದೆ ತಾಯಿ ಬಂಧು ಬಳಗಕ್ಕಾಗಿ ಕೂಡ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ. ಈಗ ನಡೆಯುವಂತ ಈ ಒಂದು ಅರಿಶಿನ ಕಾರ್ಯಕ್ರಮ, ರಾತ್ರಿ ನಡೆಯುವ ಪ್ರಧಾನ ಕಾರ್ಯಕ್ರಮ, ನಾಳೆ ಬೆಳಗ್ಗೆ ನಡೆಯುವ ವಿವಾಹ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಅಪ್ಪ ನೀನೇ ನಮ್ಮ ಮಧ್ಯದಲ್ಲಿದ್ದುಕೊಂಡು ನಡೆಸಬೇಕೆಂಬುದಾಗಿ ನಿನ್ನಲ್ಲಿ ಮೊರೆ ಇಡ್ತಾ ಇದೆಯಪ್ಪ. ಎಲ್ಲ ವಿಷಯದಲ್ಲಿ, ಎಲ್ಲ ಕಾರ್ಯಗಳಲ್ಲಿ ಸಂತೋಷ, ಸಮಾಧಾನ, ಸಂಭ್ರಮದಿಂದ ಅಪ್ಪ ಈ ಒಂದು ವಿವಾಹ ಕಾರ್ಯ ನಡೆಯುವಂತೆ ಸಹಾಯ ಮಾಡಿರಿ. ಯಾವುದೇ ರೀತಿಯಲ್ಲಿ ಅಡ್ಡಿ ಆತಂಕಗಳು, ಗಲಿಬಿಲಿ ಘರ್ಷಣೆಗಳು ಆಗದಂತೆ ಅಪ್ಪ ಸಮಾಧಾನಕರವಾಗಿ, ಸಂತೋಷದಿಂದ, ನೆಮ್ಮದಿಯಿಂದ, ಸಂಭ್ರಮದಿಂದ ಈ ಒಂದು ಕಾರ್ಯವನ್ನು ಆಚರಣೆ ಮಾಡಿಕೊಳ್ಳುವುದಕ್ಕೆ ಬಂದಿರುವ ಪ್ರತಿ ಬಂಧು ಬಳಗವನ್ನು ಆಶೀರ್ವದಿಸಿರಿ. ಮತ್ತು ವಿಶೇಷವಾಗಿ ಅಬ್ರಾಹ್ಮನನ್ನು ಅಪ್ಪ ತಂದೆ ದೇವ ನಿಮ್ಮ ಕೃಪಾ ಹಸ್ತಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ಮಗನ ಜೀವನದಲ್ಲಿ ನೀನು ಮಾಡಿದ ಅದ್ಭುತ ಕಾರ್ಯಕ್ಕಾಗಿ ಸ್ತೋತ್ರಪ್ಪ. ಯಾಕೆಂದರೆ ನೀನು ಅದ್ಭುತ ಸ್ವರೂಪನು, ಆಶ್ಚರ್ಯಕರನು, ನಂಬಿಗಸ್ತನಾದ ದೇವರು ಯೇಸಪ್ಪ. ನಂಬಿದವರ ಕೈ ಬಿಡಲಾರದ ದೇವರು ನೀನಾಗಿದ್ದೀಯಪ್ಪ, ನಿನಗೆ ಸ್ತೋತ್ರ. ಅಬ್ರಾಹ್ಮನ ಜೀವನದಲ್ಲಿ ನೀನು ಮಾಡಿದಂತ ಅದ್ಭುತ ಕಾರ್ಯಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಬ್ರಾಹ್ಮನನ್ನು, ನಂದಿನಿಯನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿ ಬಂದಿರುವ ಎಲ್ಲರನ್ನು ನೀನು ಆಶೀರ್ವದಿಸಪ್ಪ. ನಿನ್ನ ದಾಸರಾದ ನಮ್ಮನ್ನು ನಿಮ್ಮ ಕೈಗಳಿಗೆ ಒಪ್ಪಿಸ್ತಾ ಇದ್ದೇನೆ. ಬೇರೆ ಬೇರೆ ಊರುಗಳಿಂದ, ಪ್ರಾಂತ್ಯಗಳಿಂದ ಬಂದಿರುವ ಎಲ್ಲರನ್ನು ನೀನು ಆಶೀರ್ವದಿಸಪ್ಪ. ಅಪ್ಪ ಯೇಸಪ್ಪ, ನೀನೇ ಸತ್ಯವುಳ್ಳ ಜೀವವುಳ್ಳ ದೇವರು, ನಂಬಿಗಸ್ತನಾದ ದೇವರು, ನಂಬಿದವರ ಕೈ ಬಿಡಲಾದ ದೇವರು, ಸರ್ವಶಕ್ತನು, ಸರ್ವೋನ್ನತನು, ಸರ್ವಾಧಿಕಾರಿಯಾದ ದೇವರು ನೀನು. ನಿನ್ನ ಮುಖಾಂತರ ಪರಲೋಕ ರಾಜ್ಯಕ್ಕೆ ಹೋಗುವುದು ಸಾಧ್ಯ, ನಿತ್ಯ ಜೀವ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಎಂಬುದನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳುವಂತೆ ಸಹಾಯ ಮಾಡಪ್ಪ. ನಿನ್ನ ರಕ್ಷಣೆಯಲ್ಲಿ ಬರುವಂತೆ ಸಹಾಯ ಮಾಡು. 91ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ 1ನೇ ವಾಕ್ಯ ಹೇಳ್ತಾ ಇದೆ ಸ್ವಾಮಿ, ಬೈಬಲ್ನಲ್ಲಿ ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂದು ನಿನ್ನ ವಾಕ್ಯ ಹೇಳುವಂತೆ ಇಲ್ಲಿ ಸೇರಿರುವ ಎಲ್ಲರೂ ಕೂಡ ನಿಮ್ಮ ಆಶ್ರಯದಲ್ಲಿ ಸುರಕ್ಷಿತವಾಗಿರುವಂತೆ ಸಹಾಯ ಮಾಡಿರಿ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ, ಅನುಗ್ರಹಿಸಿ, ನಿಮ್ಮ ಕೃಪೆಯನ್ನು ತುಂಬಿಸಿ ನಡೆಸಿ ನೀವೇ ಮಹಿಮೆ ಹೊಂದಬೇಕೆಂಬುದಾಗಿ ಎಲ್ಲ ಘನಮಾನ, ಮಹಿಮೆ, ಪ್ರಭಾವಗಳನ್ನು ನಿಮಗೆ ಸಲ್ಲಿಸುತ್ತಾ
ದೇವರೇ ದೇವ, ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ಪರಿಶುದ್ಧನು ಪರಿಶುದ್ಧನು ಮಹಾಪರಿಶುದ್ಧನಾಗಿರುವ ನಾಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್. ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಸಹವಾಸವು, ಸಹಾಯವು, ಅನ್ಯೋನ್ಯತೆಯು ಸಕಲ ಪರಿಶುದ್ಧರೊಂದಿಗೂ ಈ ಗ್ರಾಮದ ಜನತೆಯೊಂದಿಗೂ ಸಭೆಯೊಂದಿಗೂ ಸೇರಿ ಬಂದಿರುವ ನಮ್ಮೆಲ್ಲರೊಂದಿಗೂ, ವಿಶೇಷವಾಗಿ ದೈವೇಶ್ ಅಬ್ರಹಾಂ ಮತ್ತೆ ನಂದಿನಿ ಸಾರಾಳೊಂದಿಗೂ ಸದಾಕಾಲ ನೆಲೆಯಾಗಿರಲಿ. ಆಮೆನ್. ಎಲ್ಲರೂ ನಮಸ್ಕಾರ. ಎಲ್ಲರೂ ನಮಸ್ಕಾರ.